ಅಲ್ಲಿ ಅವಳು ವನಪು ವಯ್ಯಾರಗಳಿಂದ ಹರಿಯುತ್ತಾಳೆ. ಬಂಡೆ ಕೊರೆದು ಕಲಾಕೃತಿ ನಿರ್ಮಿಸಿದ್ದಾಳೆ. ತನ್ನನ್ನು ನೋಡಲು ಬಂದವರಿಗೆ ಜುಳು ಜುಳು ಲಾಲಿ ಹಾಡುತ್ತಾಳೆ. ನೋಡುಗರ ಎದೆ ಝಲೆನಿಸುವ ಜೊತೆಗೆ ಅಷ್ಟೇ ರಮಣೀಯ ನೋಟ ಅವಳದು. ಇದು ಮೇಕೆದಾಟುವಿನಲ್ಲಿ ಹರಿಯುವ ಕಾವೇರಿಯ ಸೌಂದರ್ಯ. ಬೆಂಗಳೂರಿನಿಂದ ಕನಕಪುರ ರಸ್ತೆಯಲ್ಲಿ ಸಾಗಿದ್ರೆ ಸಂಗಮ ಸಿಗುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿರುವ ರಮ್ಯ ತಾಣವಾದ ಇಲ್ಲಿ ಕಾವೇರಿ ಮತ್ತು ಅರ್ಕಾವತಿಗಳು ಸಂಗಮವಾಗುತ್ತವೆ. ಇಲ್ಲಿಂದ ಕಾವೇರಿ ಮೈದುಂಬಿ ಹರಿಯುತ್ತಾಳೆ. ಮೇಕೆದಾಟುವನ್ನು ನೋಡಲು ಸಂಗಮದಿಂದ ತೆಪ್ಪದಲ್ಲಿ ನದಿ ದಾಟಬೇಕು. ನದಿ ದಾಟಿದ ನಂತರ 4 ಕಿಲೋಮೀಟರ್ ಮುಂದೆ ಸಾಗಿದ್ರೆ ಮೇಕೆದಾಟು ಸಿಗುತ್ತದೆ. ಸಂಗಮದಲ್ಲಿ 150 ಮೀಟರ್ನಷ್ಟು ವಿಸ್ತಾರವಾಗಿ ಹರಿಯುವ ಕಾವೇರಿ ಇಲ್ಲಿ ಕೇವಲ 10 ಮೀಟರ್ಗೂ ಚಿಕ್ಕ ವ್ಯಾಪ್ತಿಗೆ ಕುಗ್ಗುತ್ತಾಳೆ. ಕೊರಕಲು ಜಾಗದಲ್ಲಿ ಬಂಡೆಗಳ ನಡುವೆ ಹರಿಯುವ ಕಾವೇರಿಯ ವೈಭವವನ್ನು ನೋಡಿಯೇ ಸವಿಯಬೇಕು. ಇಲ್ಲಿ ಕಾವೇರಿ ಕಿರಿದಾದ ಬಂಡೆಗಳ ನಡುವೆ ಹರಿಯುವುದರಿಂದ ನೀರಿನ ರಭಸ ಹೆಚ್ಚಿರುತ್ತದೆ. ಈಗ ಬೇಸಿಗೆ ಆಗಿರೋದ್ರಿಂದ ನೀರಿನ ಹರಿವು ಅಷ್ಟೇನೂ ಹೆಚ್ಚಿಲ್ಲ. ನದಿ ಹರಿಯುವ ಜಾಗ ಮೇಕೆದಾಟುವಷ್ಟು ಚಿಕ್ಕದಾಗಿಲ್ವಾದರೂ ಈ ಜಾಗಕ್ಕೆ ಹೇಗೆ ಈ ಹೆಸರು ಬಂತು ಅಂತ ನೋಡಿದ್ರೆ ಇದರ ಹಿಂದೆ ಒಂದು ಕಥೆಯೇ ಇದೆ. ಹಿಂದೆ ಹುಲಿಯೊಂದು ಬೇಟೆಗಾಗಿ ಮೇಕೆಯನ್ನು ಹಟ್ಟಿಸ್ಕೊಂಡು ಬರ್ತಿರುವಾಗ ಪ್ರಾಣಭಯದಿಂದ ಓಡಿ ಬಂದ ಮೇಕೆ ಈ ಜಾಗದಲ್ಲಿ ನದಿಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹಾರಿ ಪ್ರಾಣವನ್ನು ಉಳಿಸ್ಕೊಂಡಂತೆ. ಹೀಗಾಗಿ ಈ ಜಾಗಕ್ಕೆ ಮೇಕೆದಾಟು ಎಂಬ ಹೆಸರು ಬಂದಿದೆ. ಈ ಸ್ಥಳ ತುಂಬ ಮನಮೋಹಕವಾಗಿದೆ. ಇಲ್ಲಿ ನಾವು ಪ್ರವಾಸಿಗರು ದೂರದಿಂದ ಬಂದು ಇಲ್ಲಿ ಭೇಟಿ ಮಾಡೋದಕ್ಕೆ ಅತ್ಯಂತ ಮನಸ್ಸಿಗೆ ಮನಸ್ಸಂತೋಷ ನೀಡುತ್ತದೆ. ಇದು ಹಾಲಿಡೇಸ್ ಟ್ರಿಪ್ಗೆ ಇದು ತುಂಬ ಉತ್ತಮವಾದಂಥ ಸ್ಥಳ. ಈ ಹತ್ತಿರದಲ್ಲಿ ಬೆಂಗಳೂರು ಹತ್ತಿರದಲ್ಲಿ ಯಾವ್ಯಾವ ಸ್ಥಳ ಇದ್ದಾವೋ ಅದರಲ್ಲಿ ಇದು ಕೂಡ ಬೈಕಲ್ಲಿ ಬೇಕಾದ್ರೂ ಬರ್ಬೋದು, ಇಲ್ಲ ಕಾರಲ್ಲಿ ಬರ್ಬೋದು, ಫ್ಯಾಮಿಲಿ ಟ್ರಿಪ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು. ತುಂಬ ಎಂಜಾಯ್ ಮಾಡ್ಕೊಂಡು ಬೇಕಾದ್ರೂ ನೋಡ್ಬೋದು. ಇದು ತುಂಬ ಚೆನ್ನಾಗಿರೋಂಥ ಸ್ಥಳ. ಅಲ್ಲೇ ನೀರು ರಭಸವಾಗಿ ಬಂಡೆಗಳಿಗೆ ಮುತ್ತಿಗೆ ಹಾಕಿ ಹರಿಯೋದ್ರಿಂದ ಕಲ್ಲುಗಳು ನುಣುಪಾಗಿ ಶಿಲಾಕೃತಿಗಳಾಗಿ ಮಾರ್ಪಟ್ಟಿವೆ. ಹಾಲ್ನೊರೆಯಂತೆ ಹರಿಯುವ ಕಾವೇರಿ ಗಿರಿಕಂದರಗಳ ನಡುವೆ ಹರಿದು ಬಂದು ಮುಂದೆ ಸಾಗುತ್ತಾಳೆ. ಸಿಲಿಕಾನ್ ಸಿಟಿಗೆ ಹತ್ತಿರವಿರುವ ಈ ಪ್ರವಾಸಿ ತಾಣ ಆಧುನಿಕ ಬದುಕಿನ ಜಂಜಡಗಳಿಂದ ಮುಕ್ತಿ ನೀಡುವ ಮನೋಲ್ಲಾಸದ ಜಾಗ. ನಿಮ್ಮ ಬರುವಿಗಾಗಿ ಕಾದಿಹಳೇನೋ ಎಂಬಂತೆ ಕಾವೇರಿ ಸದಾ ಹರಿಯುತ್ತಾಳೆ. ಇವಳ ಸೌಂದರ್ಯವನ್ನೊಮ್ಮೆ ನೀವು ಕಣ್ತುಂಬಿಕೊಳ್ಳಲು ಒಮ್ಮೆ ಹೋಗಿ ಬನ್ನಿ. ಮೇಕೆದಾಟುವಿನಿಂದ ಶಶಿಶೇಖರ್ ಪಿ, ಸಿದ್ಧಾರ್ಥ ನ್ಯೂಸ್.